ಹಾಯ್ ಫ್ರೆಂಡ್ಸ್, ಇವಾಗ ಗುಂಟೂರು ಚಿಕನ್ ಮಾಡೋದು ಹೇಳ್ಕೊಡ್ತೀನಿ. ಒಂದು kg ಮನೆಯಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಕುಕ್ಕರ್ ಇಟ್ಕೊಂಡು ಇದಕ್ಕೆ ಡ್ರೈ ಐಟಮ್ ಹಾಕೊಬೇಕು. ನೋಡಿ, 1-2 ಸ್ಪೂನ್ ಧನಿಯಾ ಹಾಕೊಳ್ಳಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸು ಹಾಕೊಳ್ಳಿ, ಮೆಣಸು 1 ಸ್ಪೂನ್ ಹಾಕೊಳ್ಳಿ. ಅಳತೆ ಕೈಯಲ್ಲಿ ಅಳತೆ ಮೇಲೆ ಹಾಕೊತಾ ಇದ್ದೀನಿ. ಹಂಗೆ ಚಕ್ಕೆ 1 ಏಲಕ್ಕಿ ಹಾಕೊಳ್ಳಿ. ಹಾಗೆ ಚಕ್ಕೆ ಹಾಕೊಳ್ಳಿ. ಹಾಗೆ ಜೀರಿಗೆ ನೋಡಿ, ಜೀರಿಗೆ ಹಾಗೆ 1-2 ಲವಂಗ ಹಾಕೊಳ್ಳಿ. ಫ್ರೈ ಆಗ್ತಾ ಇದೆ. 5 ಗುಂಟೂರು ಹಾಕೊಳ್ಳಿ. ಇದು ಗುಂಟೂರು ಹಾಕಿದ್ರೆ ಚೆಂದ. ಹಾಗೆ 4 ಬ್ಯಾಡಗಿ ಮೆಣಸಿಗೆ ಹಾಕೊಳ್ಳಿ. ಚೆನ್ನಾಗಿ ಹುರಿರಿ. ಫ್ರೈ ಆಯಿತು. ಅದೇ ಇದು ಡ್ರೈ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ 2 ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1 ಟೊಮೊಟೊ, 1 ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ ಚೆನ್ನಾಗಿ ಫ್ರೈ ಮಾಡಿ. ಇದಾಗಲೇ ಬ್ಯಾಡಗಿ ಮೆಣಸಿನ್ಕಾಯಿ ಡ್ರೈ ಐಟಮ್ ಎಲ್ಲ ಫ್ರೈ ಮಾಡಿ ಹಾಕಿದ್ರಲ್ಲ, ಜಾರಿಗೆ ಹಾಕಿದ್ದೀನಿ. ಇದಕ್ಕೆ ಈ ಫ್ರೈ ಆಗಿದ್ದ ಐಟಮು ಇದಕ್ಕೆ ಹಾಕೊಳ್ಳಿ. ಮಿಕ್ಸಿಗೆ ಹಾಕಿದ್ದೀನಿ. ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಹಂಗೆ ಹಾಕೊಬೋದು ಟೇಸ್ಟ್ಗೆ. ಇದ್ರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಬೇಕು. ಇದನ್ನು ರುಬ್ತಾ ಇಲ್ಲ, ಖಾರ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಾಗಿದೆ, ರುಬ್ಬಿದ್ದೀನಿ, ಚೆನ್ನಾಗಿದೆ. ಗ್ಯಾಸ್ ಹಚ್ಚಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಓಕೆ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ 1 ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಕ್ಲೀನಾಗಿ ಫ್ರೈ ಬರಬೇಕು. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ಇವಾಗ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋದು 1/4 kg ಚಿಕನ್, ಅದನ್ನು ಇದಕ್ಕೆ ಹಾಕಿ ಅನ್ನ ಕ್ಲೀನಾಗಿ ತೊಳೆದಿಟ್ಟು ಅರಿಶಿನ ಹಾಕಿ ಕಲಸಿಟ್ಟಿದ್ದೀವಿ. ನೋಡಿ, ಇದಕ್ಕೆ ನೀರು ಹಾಕಬೇಡಿ. ಇವಾಗ ಅದೇ ನೀರು ಬಿಡುತ್ತೆ. ಚಿಕನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಚಿಕನ್ನಲ್ಲಿ ನೀರು ಬಿಡುತ್ತೆ. ಚೆನ್ನಾಗಿ 1-2 ನಿಮಿಷ ಆಗಲಿ. ನೋಡಿ, ಚಿಕನ್ನು ಸ್ವಲ್ಪ ನೀರು ಬಿಟ್ಟಿದೆ ಲೈಟಾಗಿ. ಇವಾಗ ರುಬ್ಬಿರೋ ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಯಾವ ಥರ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಮಾಡ್ಕೊಬೋದು. ಮಿಕ್ಸಿಯಲ್ಲಿರುತ್ತಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ.
ನಿಧಾನಕ್ಕೆ ಚಿಕನ್ನ ಕಲಸಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಅರ್ಧ ನಿಂಬೆಹಣ್ಣು ಹಿಂಡ್ಮೇಲೆ ಕುದೀತಾ ಇದೆ. ಇವಾಗ ಕ್ಲೋಸ್ ಮಾಡಿ, 2 ವಿಸಿಲ್ ಆದರೆ ಸಾಕು. ಚಿಕನ್ ಅಲ್ವಾ, 1 2 2 ವಿಸಿಲ್ ಆದರೆ ಓಕೆ. ಇದಾಗಿದೆ ನೋಡಿ, ಇದು ತಣ್ಣಗಾಗಿದೆ. ಹಾಂ, ರೆಡಿ ಆಗಿದೆ. ತಣ್ಣಗಾಗಿದೆ ಕುಕ್ಕರು ನೋಡಿ, ತಣ್ಣಗಾಗಿದೆ. ಘಮ ಘಮ ಬರ್ತಾ ಇದೆ ವಾಸನೆ. ಗುಂಟೂರು ಚಿಕನ್ ರೆಡಿ ನೋಡಿ, ರೆಡಿ ಆಗಿದೆ. ತಿನ್ನೋದಕ್ಕೆ ಸೂಪರ್ ಆಗಿದೆ. ತಿನ್ನೋದಕ್ಕೆ ಗುಂಟೂರು ಚಿಕನ್ ರೆಡಿ ಆಗಿದೆ. ಈಗ ಸ್ವಾದಿಷ್ಟ ನೋಡ, ಖಾರ ಆಗಿರಲ್ಲ, ಚೆನ್ನಾಗಿದೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಗುಂಟೂರು ಚಿಕನ್ ಚೆನ್ನಾಗಿದೆ.